ಸರ್ ಒಳ್ಳೆ ಸೂಪರ್ ಮೂವಿ. ಡಿ ಬಾಸು ಮತ್ತು ಯಶ್ ಏನಿದಾರಲ್ಲ ಅವರು ಬರೋಬ್ಬರಿ ಕ್ವಾಲಿಟಿದಾಗ ಈ ಸರ್ ಇದ್ದಾರೆ, ಒಳ್ಳೆಯವರು. ಹಾಂ ಸರ್, ಏನು ಇಷ್ಟ ಅಲ್ಲಕ್ಕಿಲ್ಲ ಎಲ್ಲನೂ ಇಷ್ಟ ಇದೆ ಅದರೊಳಗೆ, ಎಲ್ಲನೂ ಇಷ್ಟ ಇದೆ. ಅವರು ಮೂವಿ ಸಖತ್ತಾಗಿ ಓಡಲಿ, ಸರಿಯಾಗಿ ಫ್ಯೂಚರ್ ಇದೆ ಸರ್ದು. ಈ ಒಂದು ಸಲ ಏನಪ್ಪ ಅಂತಂದರೆ ನಮ್ಮ ಯಶನ ಪ್ಲೇ ಆಗಿರ್ತಾರೆ, ಆಗಬೇಕು, ಹಾಗೆ ಆಗ್ತಾರೆ. ನಾವು ಕರ್ನಾಟಕದವ್ರು ನಾವು ಏನಪ್ಪ ಅಂತಂದರೆ ನಾವು ಮಾಡಿಕೊಡ್ತೀವಿ. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಹೊಸ ಹೀರೋ ಅನ್ಸಲ್ಲ, ಹೀರೋ ಶರತ್ ಕೃಷ್ಣ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಚೆನ್ನಾಗಿದೆ, ಫಿಲ್ಮ್ ಕಾಮಿಡಿ ಇದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಫೈಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಫಿಲ್ಮ್ ನೋಡುವಂಥ ಫಿಲ್ಮ್, ಫ್ಯಾಮಿಲಿ ನೋಡುವಂಥ ಫಿಲ್ಮು. ನಮ್ಗೆ ಅವ್ರ ಡ್ಯಾನ್ಸು ಮತ್ತು ಅವ್ರದ್ದು ಡೈಲಾಗು, ಕಾಮಿಡಿ, ಫೈಟ್ ಎಲ್ಲ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ನೋಡೋವಂಥ ಫಿಲಮ್ಮು. ಫಸ್ಟ್ ಫಿಲಮ್ ಆದ್ರೂ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಫಸ್ಟ್ ಫಿಲಮ್ ಅನ್ಸೋದೇ ಇಲ್ಲ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಯಾವ ಥರ ಏನು ಅಂತ ಚೆನ್ನಾಗಿ ಹೇಳಿದ್ದಾರೆ. ಚೆನ್ನಾಗಿದೆ. ಫ್ಯಾಮಿಲಿ ಕೂತು ನೋಡ್ಬೋದು. ಟ್ಯಾಲೆಂಟ್ ಇದೆ, ಫೈಟು, ಹಾಡು ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು, ಫ್ಯಾಮಿಲಿ ಪಿಕ್ಚರ್. ಈ ಟ್ಯಾಲೆಂಟ್ ಇದ್ದರೆ ಮುಂದೆ ಬರ್ಬೋದು. ಟ್ಯಾಲೆಂಟ್ಗೆ ಮುಖ್ಯ, ಟ್ಯಾಲೆಂಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಫೈಟು ಡ್ಯಾನ್ಸು ಮಾಡಿದ್ದಾರೆ, ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ದೊಡ್ಡ ಮನುಷ್ಯ ಅಂತ ಹಳ್ಳಿಯಿಂದ ಯಾರು ಈಗ ಸಿಟಿಗೆ ಬರ್ತಾರಲ್ಲ ಹೀರೋ ಆಗ್ಬೇಕಂತ ಕನ್ಸ್ಕೊಂಡವರು, ಅವ್ರು ಬಂದು ಈ ಫಿಲಮ್ ನೋಡಬೇಕು, ಗೊತ್ತಾಗುತ್ತೆ. ಮತ್ತು ಹೀರೋ ಹೊಸಬ್ರು ಅನ್ಸೋದಿಲ್ಲ, ಡೈಲಾಗ್ ಮಾತ್ರ ಸೂಪರಾಗಿ ಹೇಳೋರು. ತುಂಬ ಚೆನ್ನಾಗಿದೆ, ಒಳ್ಳೆ ಫೀಲ್ ಕೊಡ್ತು. ಆಲ್ಮೋಸ್ಟ್ 2 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ವಿ, ತುಂಬ ಎಕ್ಸೈಟಿಂಗ್ ಆಗಿತ್ತು. ಎಲ್ಲರೂ ಬಂದು ನೋಡಬೇಕು, ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ, ಓವರಾಲ್ ಸಿನಿಮಾನೇ ಇಷ್ಟ ಆಯಿತು. ಹೊಸಬ್ರು ಸಿನಿಮಾ ಮಾಡಬೇಕು ಅಂತ, ಟ್ಯಾಲೆಂಟ್ಗಳಿಗೆ ಬೆಲೆ ಕೊಡಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಓವರಾಲ್ ಸಿನಿಮಾನೇ ಇಷ್ಟ ಆಯಿತು. ಹೊಸಬ್ರಿಗೆ ಟ್ಯಾಲೆಂಟ್ಗೆ ಎಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳೆಸಿ, ಸಖತ್ತಾಗಿದೆ ಓವರಾಲ್ ಸಿನಿಮಾ. ನಿರ್ದೇಶನ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಹೊಸತನ ಅನ್ಸಲ್ಲ. ಹೀರೋ ಕೂಡ ಅಷ್ಟೇ ಪ್ರಾಮಿಸ್ ಆಗಿದ್ದಾರೆ ಕನ್ನಡ.